ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಒಂದ್ ಕಡೆ ಸಕ್ಕರೆ ಕಾರ್ಖಾನೆ ದಿವಾಳಿ ಎದ್ದಿದೆ. ವಿದ್ಯುತ್ ಸಂಘದಲ್ಲಿ ಯಾವುದೇ ಅಭಿವೃದ್ಧಿ ಬಹಳಷ್ಟು ವರ್ಷಗಳಿಂದ ಆಗಿಲ್ಲ. ಎಲ್ಲವನ್ನು ಕೂಡ ಲೂಟಿ ಹೊಡೆದಿದ್ದಾರೆ ಅಂತ ಜೊಲ್ಲೆ ಜಾರಕಿಹೊಳಿ ಬಣ್ಣ ಆರೋಪ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಜಾರಕಿಹೊಳಿ ಅವರ ಸಾಮ್ರಾಜ್ಯದ ಬಗ್ಗೆ ಎಬಿ ಕತ್ತಿ ಬಣ್ಣದ ನಾಯಕರು ಸಾಕಷ್ಟು ಗಂಭೀರ ಆರೋಪ ಮಾಡಿದ್ದನ್ನ ನಿರಂತರವಾಗಿ ನೋಡ್ತಾ ಇದ್ದೇವೆ. ಎಬಿ ಕತ್ತಿ ಬಣ್ಣದ ಆರೋಪ ಪ್ರತ್ಯಾರೋಪಗಳು, ಜೊಲ್ಲೆ ಜಾರಕಿಹೊಳಿ ಅವರ ಆರೋಪಗಳನ್ನ ನೋಡಿ ಜನರ ತಲೆಯಲ್ಲಿ ಮಾತ್ರ ಬರಬಾರದ ಆಲೋಚನೆಗಳು ಕೂಡ ಬರ್ತಾ ಇದೆ. ಇನ್ನು ಜಾರಕಿಹೊಳಿ ಅವರ ಸಾಮ್ರಾಜ್ಯದ ಬಗ್ಗೆ ರಮೇಶ್ ಕತ್ತಿ ಮಾಡಿದಂತಹ ಗಂಭೀರ ಆರೋಪಗಳ ಬಗ್ಗೆ ಇವತ್ತು ವಿದ್ಯುತ್ ಸಂಘದ ಜೊಲ್ಲೆ ಜಾರಕಿಹೊಳಿ ಬಣದ ಅಭ್ಯರ್ಥಿ ಶಶಿರಾಜ್ ಪಾಟೀಲ್ ಅವರು ಮಾಧ್ಯಮಗಳ ಮುಂದೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ತೋರಿಸ್ತೀವಿ ನೋಡಿ. ಅಣ್ಣ, ಈಗ ಅಪ್ಪನಗೌಡ ಪಾಟೀಲ್ ಪ್ಯಾನಲ್ ಏನು ನೇತೃತ್ವ ಮಾಡತ್ತಾರಲ್ಲ ಜಾರಕಿಹೊಳಿ ಮತ್ತು ಜೊಲ್ಲೆ ಅವರು, ಸೊ ನಾಳೆ ನೀವು ಆರ್ಚ್ ಬಂದ್ ಕೂಡಲೇ ಸಂಪೂರ್ಣ ಅಧಿಕಾರ ನಿಮ್ಮ ಕೈಯಾಗ ಬರೋದು ಏನು ಎಲ್ಲ ಅವ್ರ ಕೈಯಾಗ ಸರ್? ಈಗಾಗಲೇ ತಾವು ಎಲ್ಲರೂ ನೋಡ್ತೀರಿ ಅವ್ರ ಭಾಷಣದಾಗ ಅವ್ರನ್ನಂದ ವಿರೋಧಿ ಪಕ್ಷದವ್ರು ಹೇಳ್ತಾರೆ ಅವ್ರು ಜಾರಕಿಹೊಳಿ ಮಂದಿ ಭಾಳ ಕೆಟ್ಟ ಅದಾರು, ಅಲ್ಲಿಂದ ಮುಂದೆ ಅವ್ರದ್ದು ಕೈಯಾಗ ಹೋದ್ರೆ ನೀವು ಗೋಕಾಕ್ ಹೋಗಬೇಕಾಗಿತ್ತು, ಅಲ್ಲಿಂದ ಮುಂದೆ ನಿಪ್ಪಾಣಿ ಹೋಗಬೇಕಾದ ಅನ್ನೋದು ಇದೆ. ಅದನ್ನೇ ಸ್ಥಿತಿ ಅಲ್ಲ. ಈಗ ತಾಲೂಕಿನ 15 ಜನ ತಾವು ಏನು ಆರಿಸ್ಕೊಡೋರು ಇದ್ದಾರೆ. ಇದು ನಮ್ಮ ತಾಲೂಕಾದಾಗ ನಾವು ಎಲ್ಲ ಮಾರ್ಗದರ್ಶನ ಮಾಡಿ ಅವರು ನಮ್ಮ ಮಾರ್ಗದರ್ಶನ ಅಷ್ಟೇ ಮಾಡೋ ಎಲ್ಲ ಕೆಲಸಗಳು ಮಾಡೋರು ನಾವು. ಈ ಮತ್ತು ಒಳಗಿನವು ಹೊರಗಿನವನು ಅಂತ ಶಬ್ದ ಬರೋಂಗಿಲ್ಲ. ಅವರು ಈಗಾಗಲೇ ಭಾಳಷ್ಟು ಹೇಳದಾರೆ. ಅವರು ಹೊರಗಿನವ್ರು ಅದಾರು, ನಾವು ಒಳಗಿನವ್ರು. ಈಗಾಗಲೇ ತಾವು ಎಲ್ಲ ಇಟ್ಟು ವಿಚಾರ ಮಾಡಬೇಕು. ಇಟ್ಟು ದಿವಸ ಅವ್ರಿಗೆ ಬೇಕಾಗಿದೆ. ಸುಮಾರು 15 ವರ್ಷ ಸತೀಶ್ ಅಣ್ಣ ಜಾರಕಿಹೊಳಿ ಮತ್ತು ಇವರು ರಮೇಶ್ ಕತ್ತಿ ಅವರು ಕೂಡೇ ಮಾಡಿದ ಪ್ಯಾನೆಲ್ ಇರ್ತಿತ್ತು. ಇದನ್ನು ಏನು ಚೇಂಜ್ ಆಗಿ ಈಗಾಗಲೇ ಆ ಟೈಮ್ದಾಗ ಒಳಗಿನವ್ರು ಹೊರಗಿನವ್ರು ನಿಮಗೆ ಗೊತ್ತಾಗಿಲ್ಲ. ನಾ ಈ ಸಭೆ ಇದು ಪತ್ರಕಾರ ಮಾಧ್ಯಮ ಮುಖಾಂತರ ಹೇಳ್ತಾನೆ ಅವ್ರಿಗೆ. ಆ ಟೈಮ್ದಾಗ ಅವ್ರಿಗೆ ಒಳಗಿನವ್ರು ಹೊರಗಿನವು, ಈಗ ಒಳಗಿನವ್ರು ಹೊರಗಿನವ್ರು ಭಾಳ ಒಳ್ಳೆ ಮಧ್ಯೆ. ಈಗ ತಾವು ಎಲ್ಲರೂ ರೈತ ಬಾಂಧವರು ನೋಡ್ತಿರ್ಬೇಕು ಅವ್ರ ಭಾಷೆನ ಯಾವ ಪದ್ಧತಿಯಲ್ಲಿ ಮಾತಾಡೋದಾರು ಅಥವಾ ಯಾವ ಕೈ ಮುಗಿದು ಕೇಳೋದಾರು ಅವ್ರು ಎಲ್ಲರಿಗೆ. ಆದರೆ ಇವತ್ತು ನಿನ್ನೆ ಯಾನೆ ಎಲ್ಲ ಕಡೆ ಒದ್ದತ್ಯಾನು ಮಾಡ್ತಾನೆ ಇಂಥ ಮಾತು ಅವ್ರ ಕಡೆ ಬರ್ತಾವೆ. ದಯವಿಟ್ಟು ತಾವು ಈ ಸಂಯಮವನ್ನು ಬಿಟ್ಟು ನಮ್ಮ ಜನರು ಕೂಡ ಮಾತಾಡಿ ಯಾವ ಒಂದು ದೊಡ್ಡ ಅಧಿಕಾರ ಮ್ಯಾಗ ಇದ್ದವ್ರ ಮಂದಿ MP ಇರಲಿ, ML ಇರಲಿ, XML ಇರಲಿ, XMP ಇರಲಿ, ಅವ್ರ ಸರ್ವ ಗೌರವದಿಂದ ಮಾತಾಡಬೇಕಾಗಿ ಈ ಸಭೆ ಮುಖಾಂತರ ಅವರು ಹೇಳಿದ್ದೇನೆ. ಯಾಕಂದ್ರೆ ಬಹಳಷ್ಟು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.